ತಮಗೆಲ್ಲರಿಗೂ ಪ್ರಣಾಮಗಳು. ಮಲೆ ಮಹಾದೇಶ್ವರ ಕ್ಷೇತ್ರದಿಂದ 46 ಕಿಲೋಮೀಟರ್ ದೂರದಲ್ಲಿರುವುದು ಹೊಗೇನಕೊಪ್ಪ ಫಾಲ್ಸ್. ಈ ಫಾಲ್ಸಕ್ಕೆ ಹೋಗುವಾಗ ಪ್ರಕೃತಿಯ ಸೌಂದರ್ಯ ಅತ್ಯದ್ಭುತವಾಗಿದೆ. ಎಲ್ಲಿ ನೋಡಿದರಲ್ಲಿ ವನಸರಿ ತುಂಬಿ ತುಳುಕುತ್ತಿದೆ. ಹಚ್ಚ ಹಸಿರಿನ ವನಸರಿ ಮನಸ್ಸಿಗೆ ಮುದ, ಕಣ್ಣಿಗೆ ದಿವ್ಯಾನಂದವನ್ನು ನೀಡುತ್ತದೆ. ಇದು ತಮಿಳುನಾಡಿನ ಬಾರ್ಡ್ರದಲ್ಲಿರುವ ಹೊಗೇನಕೊಪ್ಪ ಫಾಲ್ಸ್. ಹೋಗುವಾಗ ಕಾವೇರಿ ನದಿ ಮತ್ತು ಅಲ್ಲಿ ಬೋಟುಗಳು, ಅದರ ಜೊತೆಯಲ್ಲಿ ಕಾವೇರಿ ನದಿಯ ವೈಭವ ಮತ್ತು ಆ ತೀರ್ಥಕ್ಷೇತ್ರದ ದರ್ಶನ, ಅಲ್ಲಿ ನೌಕೆಯಲ್ಲಿ ಕುಳಿತು ಆನಂದವನ್ನು ಪಡುವಂಥದ್ದು ಇದೊಂದು ವಿಶೇಷವಾಗಿದೆ. ನಮ್ಮ ಮೈಸೂರು ಮತ್ತು ಚಾಮರಾಜನಗರದ ಮಠಾಧೀಶರ ಸಮಾವೇಶದಲ್ಲಿ ನಾವೆಲ್ಲ ಕೂಡಿ ಹೋಗುವಂಥ ಒಂದು ಅವಕಾಶ ನಮಗೆ ಗುರುಗಳ ಕೃಪೆಯಿಂದ ದೊರಕಿತು. ಈ ಜಗದ್ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡೆಯುವ ಈ ಅನೇಕ ಮಠಾಧೀಶರು ಕೂಡಿಕೊಂಡು ಈ ಹೊಗೇನಕೊಪ್ಪ ಫಾಲ್ಸನ್ನು ನೋಡಿ ಅತ್ಯಂತ ಸಂತೋಷ ಸಂಭ್ರಮ ಪಟ್ಟೆವು. ಅನೇಕ ಗುಡ್ಡಗಾಡುಗಳನ್ನು ದಾಟಿ ಆ ನದಿಯನ್ನು ಪವಿತ್ರವಾದ ಕಾವೇರಿ ನದಿಯನ್ನು ನೋಡಿದಾಗ ಮನಸ್ಸಿಗೆ ಒಂದು ಹರ್ಷ, ಉತ್ಸಾಹ, ಸಂತೋಷವನ್ನು ನೀಡುತ್ತದೆ. ಪ್ರಕೃತಿ ಎಂದರೆ ಅದು ನಮ್ಮೆಲ್ಲರ ಮೂಲ ಒಂದು ಊರ್ಜಾ ಶಕ್ತಿ. ಪ್ರಕೃತಿಯಿಂದಲೇ ಸಮಸ್ತ ಸಂಪತ್ತು ಹೊರಬರುವುದು. ಪ್ರಕೃತಿಯಿಂದಲೇ ಮಾನವನ ಶರೀರವು ನಿರ್ಮಾಣವಾಗಿದೆ.